ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮ ಚಾನಲ್ ಆಗಿರುವಂತಹ ಮನದ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ನಾನು ಯಾವುದನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರೆ, ಮನಸ್ಸಿನ ಚಾನಲ್ನ ಬದಲಾಯಿಸಿ. ಏನಿದು ಮನಸ್ಸಿಗೂ ಒಂದು ಚಾನಲ್ ಇರುತ್ತಾ ಅನ್ನೋ ನೋಡೋದಾದ್ರೆ ಖಂಡಿತ ಇದೆ. ಹೇಗೆ ನಾನು ಹೇಳ್ತಾ ಹೋಗ್ತೇನೆ. ನಕಾರಾತ್ಮಕ ಯೋಚನೆ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಸಹಜ. ಅದರಿಂದ ನಾವು ಹೊರಬರದಿದ್ದರೆ ಅಥವಾ ಸಕಾರಾತ್ಮಕವಾಗಿ ಯೋಚಿಸದಿದ್ದರೆ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಮಾತುಗಳನ್ನ ನೀವು ಕೇಳ್ತಾನೆ ಇರ್ತೀರ ಅಲ್ವಾ? ಆದರೆ ನಕಾರಾತ್ಮಕ ಯೋಚನೆಗಳಿಂದ ಹೊರಬರುವುದು ಹೇಗೆ? ಅದಕ್ಕೂ ಪರಿಹಾರವಿದೆಯಾ? ಹೌದು, ನಾವು ನಕಾರಾತ್ಮಕ ಯೋಚನೆಗಳಿಂದ ಹೊರಬರಬಹುದು, ಜೊತೆಗೆ ಅದಕ್ಕೆ ಪರಿಹಾರ ಕೂಡ ಇದೆ. ಸಪೋಸ್ ನಾನೊಂದು ಈಗ ಉದಾಹರಣೆನ ನೀಡ್ತಾ ಹೋಗ್ತೇನೆ. ನೀವು ಮನೆಯಲ್ಲಿ ಟಿವಿ ನೋಡ್ತಾ ಇರ್ತೀರ, ಯಾವುದೋ ಚಾನಲ್ನಲ್ಲಿ ಯಾವುದೋ ಒಂದು ದೃಶ್ಯ ನಿಮಗೆ ಇಷ್ಟ ಆಗ್ತಾ ಇರಲ್ಲ ಅಂತ ಇಟ್ಕೊಳ್ಳಿ. ಆಗ ನೀವೇನ್ ಮಾಡ್ತೀರಾ? ಚಾನಲ್ನ ಚೇಂಜ್ ಮಾಡ್ತೀರಾ, ಕರೆಕ್ಟ್? ಮತ್ತು ನಿಮಗೆ ಇಷ್ಟವಾಗಿರುವಂತಹ ಚಾನಲ್ನ ಶಿಫ್ಟ್ ಆಗ್ತೀರಾ, ಇಷ್ಟವಾದ ಚಾನಲ್ಗೆ ನೀವು ಶಿಫ್ಟ್ ಆಗ್ತೀರಾ. ಅದೇ ತರ ನಿಮ್ಮ ಮನಸ್ಸಿನ ದುರಾಲೋಚನೆಗಳು ಬಂದಾಗ ದಯವಿಟ್ಟು ಮನಸ್ಸಿನ ಚಾನಲ್ನ ಬದಲಾಯಿಸಿ, ಪಾಸಿಟಿವ್ ಚಾನಲ್ಗೆ ಶಿಫ್ಟ್ ಆಗಿ. ಹಾಗಾದ್ರೆ ಯಾವ ಚಾನಲ್ಗೆ ಹೋಗ್ಬೇಕು ಅಂತ ನಾನು ಹೇಳ? ಫಾರ್ ಎಕ್ಸಾಂಪಲ್, ನಿನ್ನೆ ರಾತ್ರಿ ಕೋಟ್ಯಾಂತರ ಜನ ಮಲ್ಕೊಂಡಿದ್ರು, ಅದರಲ್ಲಿ ಒಂದು ಬೆಳಗ್ಗೆ ಕೆಲವರು ಹೇಳಲೇ ಇಲ್ಲ. ಇನ್ನು ನೀವು ಎದ್ದಿದ್ದೀರಾ, ಉಸಿರಾಡುತ್ತಿದ್ದೀರಾ ಮತ್ತು ನೀವು ಮನದ ಧ್ವನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ. ಇದಕ್ಕಿಂತ ಒಳ್ಳೆಯ ಯೋಚನೆ ಬೇಕಾ? ಇದಕ್ಕಿಂತ ಇನ್ನೊಂದು ದೊಡ್ಡ ವರ ಬೇಕಾ? ಫಾರ್ ಎಕ್ಸಾಂಪಲ್, ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಈಗ ಚಪ್ಪಲಿ ಇಲ್ಲ ಅಂತ ಅನ್ಕೊಳ್ಳಿ. ನಿಮ್ಮ ಕಾಲಿಗೆ ಹಾಕೊಳ್ಳಿಕ್ಕೆ ಚಪ್ಪಲಿ ಇಲ್ಲ. ಚಪ್ಪಲಿ ಇಲ್ಲ ಅನ್ನೋ ಒಂದು ಕೊರಗೋ ಬದಲು ನಮಗೆ ಕಾಲಿದೆ, ಕಾಲು ದೇವರು ನಮಗೆ ವರವನ್ನ ಕೊಟ್ಟಿದ್ದಾನೆ ನಡಿಲಿಕ್ಕೆ ಅನ್ನೋದಕ್ಕೆ ಖುಷಿ ಪಡಿ. ಮನಸ್ಸಿನಲ್ಲಿ ನಕಾರಾತ್ಮಕ ಯೋಚನೆಗಳು ಬಂದಾಗ ಆ ಜಾಗದಲ್ಲಿ ಸಕಾರಾತ್ಮಕ ಯೋಚನೆಗಳನ್ನ ನೀವು ಹಾಕೊಳ್ಬೇಕಾಗತ್ತೆ. ಇದು ನನಗೆ ಗೊತ್ತೇ ಇದೆ, ನಿಮಗೆ ಇದು ಕಷ್ಟದ ಕೆಲಸ ಅಂತ. ಆದರೆ ಅಭ್ಯಾಸ ಮಾಡಿಕೊಂಡ್ರೆ ಅದು ನಿಮ್ಮ ಎರಡನೇ ಸ್ವಭಾವ ಆಗುತ್ತದೆ. ಹಾಗಾಗಿ ನಿಮ್ಮ ಮನಸ್ಸಿನ ಚಾನಲ್ನ ಚೇಂಜ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ದಯವಿಟ್ಟು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾವು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಆಗಿ ಕಾಣುತ್ತೆ. ಸೊ ನೀವು ನಮ್ಮ ವಿಡಿಯೋಸ್ನ ವಾಚ್ ಮಾಡ್ಬೋದು. ಧನ್ಯವಾದಗಳು.